ಹಾಯ್, ಇವತ್ತಿನ ಎಪಿಸೋಡಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಪಾಲಕ್ ಯೂಸ್ ಮಾಡಿ ಬೇಳೆ 2 ಥರ ಬೇಳೆ ಹಾಕ್ತಾಯಿದ್ದೀನಿ. ಒಂದು ತೊಗರಿ ಬೇಳೆ, ಆಮೇಲೆ ಇದು ಮೈಸೂರು ಬೇಳೆ, ಆಮೇಲೆ ಇದೊಂದು ತೊಗರಿ ಬೇಳೆ, ಆಮೇಲೆ ಈ ಕಡಲೆ ಏನಿದೆ ಅದು, ಇದನ್ನು ನಾನು ಓವರ್ ನೈಟ್ ನೆನೆಸ್ಬಿಟ್ಟು ಬಾಯ್ಲ್ ಮಾಡಿದ್ದೀನಿ ಒಂದು ವಿಷಲ್ ಕುಕ್ಕರಲ್ಲಿ. ಸೊ ಇದು ಮಾಡೋ ಅವಶ್ಯಕತೆ ಇಲ್ಲ, ನಾನು ಆಲ್ರೆಡಿ ಬೇರೆ ಬ್ರೇಕ್ಫಾಸ್ಟಿಗಂತ ಮಾಡಿದ್ದೆ, ಸ್ವಲ್ಪ ಉಳಿದಿತ್ತು. ಸೊ ಇದಕ್ಕೆ ಹಾಕೋಣ ಅಂತ. ಆಮೇಲೆ ಪಾಲಕ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೀಟಾಗಿ ತೊಳೆದ್ಬಿಟ್ಟು ಉಪ್ಪು ಹಾಕಿ ಒಂದು 10 ಮಿನಿಟ್ಸ್ ಆಗಿದೆ ಇವಾಗ. ಸೊ ಸೋಪ್ ಮಾಡಿಟ್ಟಿದ್ದೀನಿ, ಆಮೇಲೆ ನೀಟಾಗಿ ಮಾಡೋಣ ಅಂತ. ಸೊ ಇದು ನಾನು ಈರುಳ್ಳಿ ಬಂದು ಮೀಡಿಯಮ್ ಸೈಜ್ 2 ಕಟ್ ಮಾಡಿದ್ದೀನಿ, ಟೊಮೆಟೊ 1, ಆಮೇಲೆ ಮೆಣಸು ಏನಿದೆ ಅದು 2 ಈ ಥರ ಕಟ್ ಮಾಡಿಟ್ಟಿದ್ದೀನಿ, ಬಿಕಾಸ್ ಸ್ಪ್ರೆಡ್ ಆಗಲಿ ಅಂತ. ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಇಲ್ಲಿ ನೋಡ್ಬೋದು ನಾನು ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ತುಂಬ ಜಾಸ್ತಿ ಆಗಿದ್ದರೆ ಫುಲ್ ಇದಾಗ್ಬಿಡುತ್ತೆ ಅಂತ. ನೋಡೋಣ, ನಂಗೆ ಗೊತ್ತು ಇದನ್ನು ಆ್ಯಕ್ಚುಲಿ ಬಾಯ್ಲ್ ಮಾಡ್ಕೊಳ್ಳೋಕ್ಕಿಂತ ಲಾಸ್ಟಿಗೆ ಹಾಕಿದರೂ ಹೋಗ್ಬೋದು, ಬಟ್ ನೋಡೋಣ ಇದು ಹೇಗೆ ಬರುತ್ತೆ. ಪಾಯಸ ಆಗುತ್ತಾ ಅಥವಾ ಹೇಗಾಗುತ್ತೆ ನೋಡೋಣ. ಸೊ ಇವಾಗ ಒಂದು 8 ಗ್ಲಾಸಸ್ ನೀರು ಹಾಕ್ಕೊತಿದ್ದೀನಿ, ಒಂದು ಸ್ಮಾಲ್ ಗ್ಲಾಸಸಲ್ಲಿ. ಸೊ ಒಂದಿಷ್ಟು ಬರೋ ಹಾಗೆ ನೋಡೋಣ. ಮತ್ತೊಂದು 4 ವಿಷಲ್ ಹಾಕೋಣ ಅಂದ್ಕೊಂಡಿದ್ದೀನಿ, ಬಿಕಾಸ್ ಬೇಳೆ ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಇವಾಗ ನಾನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಆ್ಯಡ್ ಮಾಡಿದ್ದೀನಿ. ಸೊ ಆಮೇಲೆ ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ಅಂತ. ಆಮೇಲೆ ನೆಕ್ಸ್ಟು ಅರಿಶಿನ ಹಾಕಿದ್ದೀನಿ. ಇವಾಗ ಏನು ಹಾಕ್ತೀನಿ ಅಂದರೆ 1 ಸ್ಪೂನ್ ಕೊರೆಂಡರ್ ಪೌಡರ್, 1.5 ಸ್ಪೂನ್ ಸಾಕು, ನಂದು ಈ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಇದರಲ್ಲಿ ಜೀರಾ, ಆಮೇಲೆ ಒಂಚೂರು ಇದಾಗ್ತಾಯಿದ್ದೀನಿ, ಯಾವುದು ಹೆಸರೇ ನೆನಪು ಬರಲ್ಲಪ್ಪ ನನಗಂತೂ. ಓಕೆ, ಇದು ಪೆಪ್ಪರ್ ಪೌಡರ್. ಸೊ ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೋದು, ಬಟ್ ನಾನು ಈಗ ಬಿಡ್ತಾ ಇದ್ದೀನಿ. ಆಮೇಲೆ ನೋಡ್ಕೊಳ್ಳೋಣ, ಉಪ್ಪು ಮತ್ತು ಖಾರ ಲಾಸ್ಟಿಗೆ ಬೇಕಾದರೆ ಚೇಂಜ್ ಮಾಡ್ಕೋಬೋದಲ್ಲ. ಸೊ ನೋಡೋಣ. ಸೊ ಇದಾದಮೇಲೆ ನಾನು 4 ವಿಷಲ್ ಹಾಕಿ ಆಮೇಲೆ ಹೇಳ್ತೀನಿ ಹಿಂಗೆ ಬಂತು ಅಂತ. ಸೊ 4 ವಿಷಲ್ ಹಾಕಿದ್ದೀನಿ, ಅದಾದಮೇಲೆ ಹೀಗಿದೆ. ಸೊ ಇದನ್ನು ನಾವು ಏನು ಮಾಡಬೇಕು, ಇವಾಗ ಮಿಕ್ಸ್ ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ. ಅದಾದಮೇಲೆ ಕಡಲೆಲ್ಲ ಹಾಗೆ ಇದೆಯಾ ಅಥವಾ ಎಲ್ಲ ಕರ್ಗೋಗ್ಬಿಟ್ಟಿದೆ ಅಂತ ನೋಡ್ತಾ ಇದ್ದೀನಿ ನಾನು. ಇಲ್ಲ, ಹಾಗೆ ಇದೆ. ಓಕೆ, ಫೈನಲ್ ಆಗಿ ಹೀಗಾಗಿದೆ. ಟೇಸ್ಟ್ ಮಾಡಿದ್ದೀನಿ, ಉಪ್ಪು ಚೂರು ಕಮ್ಮಿ ಇತ್ತು, ಸೊ ಉಪ್ಪು ಹಾಕಿದ್ದೀನಿ. ಆಮೇಲೆ ಒಗ್ಗರಣೆಗೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಿಲ್ಲ, ಸ್ವಲ್ಪ ಆಲಿವ್ ಆಯಿಲ್ ಯೂಸ್ ಮಾಡಿದ್ದೀನಿ. ಅಗೇನ್ ಸಾಸಿವೆ ಮತ್ತು ಕರಿಬೇವು ಹಾಕಿದ್ದೀನಿ. ಬೇರೆ ಬೇರೆ ಹಾಕ್ಬೋದು, ಬಟ್ ನಾನು ಇಷ್ಟೇ ಹಾಕಿದ್ದೀನಿ. ಓಕೆ, ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇಮಿಡಿಯೇಟಾಗಿ ಕ್ಲೋಸ್ ಮಾಡಬೇಕಂತ, ಫ್ಲೇವರ್ ಹಾಗೆ ಇರಬೇಕು ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಓಕೆ, ಎಲ್ಲ ಆಗಿದೆ. ನೀಟಾಗಿ ಕ್ಲೋಸ್ ಮಾಡಿ ಇಷ್ಟೇ. ಚೆನ್ನಾಗಿ ಬಂದಿದೆ, ಬಟ್ ಸ್ಟಿಲ್ ಈ ಥರ ಮಿಕ್ಸ್ ಮಾಡ್ಬೋದಾ ಬೇಡವಾ ಅದೆಲ್ಲ ನನಗೆ ಗೊತ್ತಿಲ್ಲ, ಬಿಕಾಸ್ ಸುಮ್ಮನೆ ಬ್ರೇಕ್ಫಾಸ್ಟ್ ಅಂತೂ ಮಾಡೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಅಂತ ಇದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇನ್ನು ಬೇರೆ ಥರ ಮಾಡೋದಿದ್ದರೆ ಅಥವಾ ಲೈಕ್ ಈ ಥರ ಮಾಡಬಹುದಾ, ಇಲ್ಲ ಏನಾದರೂ ಬೇರೆ ಐಡಿಯಾಸ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.